ಕೋವಿಡ್ ಕಾರಣಗಳಿಗಾಗಿ 14 ದಿನಗಳ ಲಾಕ್ಡೌನ್. ಈ ಒಂದು ಸುದ್ದಿಯನ್ನು ಕೇಳಿದಾಗ ನಾವು ಸಾಕಷ್ಟು ಪ್ಯಾನಿಕ್ ಆಗಿದ್ವಿ. ಯಾಕೆ? ನಮ್ಮ ಮನೆಗಳಲ್ಲಿ ಸಫಿಷಿಯೆಂಟ್ ಫುಡ್ ಗ್ರಾಸರೀಸ್ ಇತ್ತು. ನಾವು ನಮ್ಮ ಫ್ಯಾಮಿಲಿಯ ಜೊತೆ ಇದ್ವಿ. ನಮಗೆ ಎಂಟರ್ಟೈನ್ಮೆಂಟ್ಗಾಗಿ ಟಿವಿ, ಮೊಬೈಲ್, ಇಂಟರ್ನೆಟ್ ಎಲ್ಲವೂ ಇತ್ತು. ಮತ್ತು ನಮ್ಮ ಮನೆಯ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಓಪನ್ ಮಾಡಿ ನಾವು ಸಫಿಷಿಯೆಂಟ್ ಏರ್ ಮತ್ತು ಲೈಟನ್ನು ಪಡಿಬಹುದಿತ್ತು. ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಖಂಡಿತವಾಗ್ಲೂ ಇತ್ತು. ಈ ಎಲ್ಲವೂ ಇದ್ದ ನಂತರವೂ ನಾವೆಲ್ಲರೂ ಪ್ಯಾನಿಕ್ ಆದ್ವಿ. ನಾವು ಹೊರಗಿನ ಪ್ರಪಂಚದೊಂದಿಗೆ ಫೋನ್ ಮುಖೇನ ಮಾತನಾಡುವುದು, ವಿಡಿಯೋ ಕಾಲ್ ಮುಖೇನ ಸಂಪರ್ಕಿಸುವುದು, ಈ ಎಲ್ಲ ಅವಕಾಶಗಳಿದ್ದು, ಹೊರಗಿನ ಪ್ರಪಂಚದ ನ್ಯೂಸ್ಗಳನ್ನು ನಿರಂತರವಾಗಿ ಪಡೆಯುವ ಅವಕಾಶಗಳಿದ್ದು, ಎಲ್ಲವೂ ಇದ್ದ ಬಳಿಕವೂ ಪ್ಯಾನಿಕ್ ಆದ್ವಿ. ಯಾಕಂದರೆ ನಾವು ಮನೆಯಿಂದ ಹೊರಗಡೆ ಹೋಗಿ ಬೇರೆಯವರ ಜೊತೆ ಸೋಷಿಯಲೈಸೇಷನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮಾನವ ಸಮಾಜ ಜೀವಿ ಮತ್ತು ಯಾವಾಗ ನೀವು ಸಮಾಜಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಸಾಕಷ್ಟು ಕಷ್ಟ ಆಗ್ತದೆ. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಸಹ ಆಗಿದೆ. ಅವರನ್ನು ಹೊರತುಪಡಿಸಿ ನನ್ನ ಪ್ರಕಾರ ಪ್ರಪಂಚದ ಬಹುತೇಕ ಜನರು ಈ ಲಾಕ್ಡೌನಲ್ಲೂ ಸಹ ಒಂದು ಆರಾಮವಾದ ಜೀವನ ನಡೆಸುವಷ್ಟು ಅವರ ಬಳಿ ಸಾಮಗ್ರಿಗಳಿದ್ವು. ಆದರೂ ಸಹ ನಾವು ಯಾಕೆ ಪ್ಯಾನಿಕ್ ಆದ್ವಿ ಅಂತ ಹೇಳಿದರೆ, ನಾವು ಸಮಾಜ ಜೀವಿ. ಈ ಒಂದು ಕಾಂಟೆಕ್ಸ್ಟನ್ನು ಯಾಕೆ ನಾನು ಇಲ್ಲಿ ತರ್ತಾ ಇದ್ದೇನೆ? ಸ್ನೇಹಿತರೆ ನಮಸ್ಕಾರ, ನಾನು ಗಣೇಶ್ ಪೂಜಾರಿ. ನನ್ನ ಕಾನೂನಿನ ತರಗತಿಗಳಿಗೆ ನಿಮ್ಮನ್ನು ಸ್ವಾಗತಿಸ್ತಾ ನಾವು ಮಾತಾಡ್ತಿದ್ವಿ ಭಾರತ ದಂಡ ಸಂಹಿತೆ ಇದರ ಅಧ್ಯಾಯ 3 ದಂಡನೆಗಳನ್ನು ಕುರಿತಂತೆ ಸೆಕ್ಷನ್ 53ರಿಂದ 75 ತನಕ ಮಾತಾಡ್ತದೆ. ಮತ್ತು ಇದು ನನ್ನ 13ನೇ ವಿಡಿಯೋ. ಇಲ್ಲಿ ನಾವು ಮಾತಾಡುವ ವಿಷಯ ಏಕಾಂತ ಬಂಧನ. ಸ್ನೇಹಿತರೆ, ಒಂದು ಕೋಣೆಯಲ್ಲಿ ನಿಮ್ಮೊಬ್ಬರನ್ನೇ ಹಾಕಿ ಸಂಪೂರ್ಣವಾಗಿ ಇರುವ ಎಲ್ಲ ಬಾಗಿಲುಗಳನ್ನು ಮುಚ್ಚಿ ಯಾವುದೋ ಒಂದು ಸಣ್ಣ ಕಿಟಕಿಯಿಂದ ಒಂದಷ್ಟು ಬೆಳಕು ಮಾತ್ರ ಬರುವ ಅವಕಾಶವನ್ನು ನೀಡಿ ನಿಮಗೆ ದಿನಕ್ಕೆ 3 ಬಾರಿ ಯಾರೋ ಬಾಗಿಲಿನ ಕೆಳಭಾಗದಲ್ಲಿರುವ ಸಣ್ಣದೊಂದು ಸಂಧ್ಯಾ ಮುಖೇನ ಆಹಾರವನ್ನು ಹಾಕಿ ಹೊರಟು ಹೋಗ್ತಾ ಇದ್ದರೆ, ಮತ್ತು ನಿಮ್ಮ ಬಳಿ ಮೊಬೈಲ್ ಇಲ್ಲ, ರೂಮಿನಲ್ಲಿ ಯಾವುದೇ ಎಲೆಕ್ಟ್ರಿಸಿಟಿ ಪ್ರಾವಿಷನ್ ಇಲ್ಲ, ಸಂಪೂರ್ಣವಾದ ಕತ್ತಲೆ ಕೋಣೆ, ಆ ರೀತಿಯ ಒಂದು ಕೋಣೆಯಲ್ಲಿ 14 ದಿನಗಳ ಕಾಲ ಬದುಕಲಿಕ್ಕೆ ಹೇಳಿದರೆ ಆಗ ನಿಮ್ಮ ಪರಿಸ್ಥಿತಿ ಹೇಗಿರ್ತದೆ? ಈ ಒಂದು ಪರಿಸ್ಥಿತಿಯನ್ನು ನಮಗೆ ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಪ್ರಾಯಶಃ ಲಾಕ್ಡೌನ್ ಬರ್ತಾ ಇಲ್ಲ ಅಂದರೆ. ಲಾಕ್ಡೌನಲ್ಲಿ ನಮಗೆ ಆಗಿರುವ ಅನುಭವ ಕೇವಲ 1% ಮಾತ್ರ. ಲಾಕ್ಡೌನೇ ನಮಗೆ ಅಷ್ಟು ಕಷ್ಟ ಆಗುತ್ತಂತ ಹೇಳಿದರೆ, ಇನ್ನು ಏಕಾಂತ ಬಂಧನ ಅಂದರೆ ಸಾಲಿಟರಿ ಕನ್ಫೈನ್ಮೆಂಟ್ಗೆ ಒಬ್ಬರನ್ನು ಹಾಕಿದಾಗ ಎಷ್ಟು ಕಷ್ಟ ಆಗ್ಬೋದು ಎನ್ನುವಂತಹ 2 ಪ್ರಮುಖ ಸೆಕ್ಷನ್ಗಳನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತಿದ್ದೀವಿ. ಸೆಕ್ಷನ್ 73 ಮತ್ತು 74. ಈ ಒಂದು ಪನಿಷ್ಮೆಂಟ್ ಏನಿದೆ, ಶಿಕ್ಷೆ ಏನಿದೆ, ಅದರ ಗಂಭೀರತೆಯನ್ನು ನಿಮಗೆ ತಿಳಿಸಿಕೊಡೋದಕ್ಕಾಗಿ ಮಾತ್ರ ಲಾಕ್ಡೌನ್ನ ಉದಾಹರಣೆಯನ್ನು ತೆಗೆದುಕೊಂಡು ಬಂದೆ. ಖಂಡಿತವಾಗಲೂ ಅದು ಚರ್ಚೆಯ ವಿಷಯ ಅಲ್ಲ ಅಂತ ಹೇಳ್ತಾ ಏಕಾಂತ ಬಂಧನದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಆ್ಯಸ್ ಯೂಶುವಲ್ ಚಾರ್ಟ್ ಇದೆ ಮತ್ತು 4 ಪ್ರಮುಖ ಕೇಸ್ ಲಾಸ್ಗಳು ಸಹ ಇದೆ. ಆ ಮುಖೇನ ಏಕಾಂತ ಬಂಧನ ಅಂದರೆ ಏನು, ಅದನ್ನು ಯಾವ ರೀತಿ ನೀಡಲಾಗ್ತದೆ, ಅದರ ಬಗ್ಗೆ ಪ್ರಪಂಚ ಏನೇನು ಹೇಳ್ತದೆ, ಯಾವ ಯಾವ ಕೇಸ್ ಲಾಗಳಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಏನನ್ನು ಹೇಳಿದೆ ಅಥವಾ ಬೇರೆ ಕೋರ್ಟ್ಗಳು ಏನನ್ನು ಹೇಳಿವೆ, ಈ ಎಲ್ಲ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಬನ್ನಿ ಮೊದಲನೇ ಸ್ಲೈಡ್ಗೆ ಹೋಗೋಣ. ಏಕಾಂತ ಬಂಧನ ಅಂದರೆ ಏನು ಅನ್ನೋದ್ರ ಬಗ್ಗೆ ನೀವು IPCಯಲ್ಲಿ ಅಥವಾ ಬೇರೆ ಯಾವುದೇ ಕಾನೂನಿನಲ್ಲಿ ಡೆಫಿನೇಷನನ್ನು ಹುಡುಕ್ತಾ ಹೋದರೆ ಎಲ್ಲೂ ಸಹ ಒಂದು ಡೆಫಿನೇಷನ್ ಸಿಗಲ್ಲ. ಹಾಗಂತ ಎಲ್ಲೂ ಇಲ್ಲವೇ ಇಲ್ಲ ಅಂತ ಏನೂ ಇಲ್ಲ. UN ರೂಲ್ಸ್, ಇದರ ಮಂಡೇಲಾ ರೂಲ್ಸ್ ಇದೆಯಲ್ವಾ, 2015ನಲ್ಲಿ ಏನು ಅಪ್ಡೇಟ್ ಆಗಿದೆ, ಅಲ್ಲಿ ಒಂದು ಸಾಲಿನಲ್ಲಿ ಈ ರೀತಿ ಹೇಳ್ತಾರೆ: ದಿ ಕನ್ಫೈನ್ಮೆಂಟ್ ಆಫ್ ಪ್ರಿಸ್ನರ್ಸ್ ಫಾರ್ 22 hours ಆರ್ ಮೋರ್ ಅ ಡೇ ವಿದೌಟ್ ಮೀನಿಂಗ್ಫುಲ್ ಹ್ಯೂಮನ್ ಕಾಂಟ್ಯಾಕ್ಟ್. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು 22 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿ, ವ್ಯಕ್ತಿ ಅಂತ ಹೇಳಿದಾಗ ಆತ ಒಬ್ಬ ಬಂಧಿತ ಆಗಿರಬೇಕು, ಆತನನ್ನು ನೀವು ಜೈಲಿನಲ್ಲಿ ಇಟ್ಟಿರಬೇಕು. 22 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚಿನ ಗಂಟೆ ಪ್ರತಿದಿನದಲ್ಲಿ ಯಾವುದೇ ಬೇರೆ ವ್ಯಕ್ತಿಗಳ ಜೊತೆಗೆ ಮೀನಿಂಗ್ಫುಲ್ ಕಾಂಟ್ಯಾಕ್ಟ್ ಇಲ್ಲದೆ, ಅಂದರೆ ಸೋಷಲೈಸ್ ಮಾಡೋಕ್ಕೆ ಅವಕಾಶ ಇಲ್ಲದಿರುವಂತಹ ಒಂದು ಸನ್ನಿವೇಶ ಇದೆಯಲ್ವಾ, ಅದನ್ನು ಏಕಾಂತ ಬಂಧನ ಅಂತ ಕರಿಬಹುದು. ಮತ್ತು ಯಾವಾಗ ಈ ರೀತಿಯಾದಂತಹ ಏಕಾಂತ ಬಂಧನ 15 ದಿನಕ್ಕಿಂತಲೂ ಜಾಸ್ತಿ ಆಗುತ್ತೆ ಆಗ ಅದನ್ನು ಟಾರ್ಚರ್ ಅಂತ ಹೇಳ್ತೀವಿ ಅಂತ ಈ ಒಂದು ರೂಲ್ಸ್ನಲ್ಲಿ ಹೇಳ್ತಾರೆ. ಸೊ ಮಂಡೇಲಾ ರೂಲ್ಸ್ ಅಡಿಯಲ್ಲಿ ನಾವು ಇದನ್ನು ಗಮನಿಸಬಹುದು. ಒಟ್ಟಿನಲ್ಲಿ ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದರೆ, ಯಾವಾಗ ಒಬ್ಬ ಕೈದಿಯನ್ನು ಬೇರೆ ಯಾರ ಜೊತೆಗೂ ಒಂದು ಸಂಪರ್ಕ ಇಲ್ಲದ ರೀತಿಯಲ್ಲಿ ಇಟ್ಟರೆ
ಅದನ್ನು ನಾವು ಏಕಾಂತ ಬಂಧನ ಅಂತ ಹೇಳ್ಬೋದು. ಇದಕ್ಕೆ ಬೇರೆ ಬೇರೆ ಇಂಗ್ಲೀಷ್ ಶಬ್ದಗಳಿವೆ. ಐಸೋಲೇಷನ್, ಲಾಕ್ಡೌನ್, ಸೆಗ್ರಿಗೇಷನ್ ಈ ರೀತಿಯಾಗಿ ನಾವು ಕರಿತೇವೆ. ಇಲ್ಲಿ ದಿನದ ಅತಿ ಹೆಚ್ಚು ಭಾಗ ಆತ ಏನಾಗಿರ್ತಾನೆ, ಒಬ್ಬನೇ ಏಕಾಂಗಿಯಾಗಿ ಇರಬೇಕಾಗತ್ತೆ. ಈ ರೀತಿ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಮ್ಮೆ ಆ ವ್ಯಕ್ತಿ ಕೈದಿ ಬೇರೆಯವರ ಜೊತೆ ಇರೋದ್ರಿಂದ ಅಥವಾ ಒಂದು ಸಾಮಾಜಿಕ ಸನ್ನಿವೇಶದಲ್ಲಿ ಇರೋದ್ರಿಂದ ಆತನೇ ಅಪಾಯ ತಂದುಕೊಳ್ಳುವಂತಹ ಅವಕಾಶಗಳಿದ್ದರೆ ಆಗಲೂ ಸಹ ಆತನನ್ನು ಏಕಾಂತ ಬಂಧನದಲ್ಲಿ ಇಡ್ತಾರೆ. ಅಥವಾ ಆತ ಬೇರೆಯವರಿಗೆ ತುಂಬ ಡೇಂಜರಸ್ ಆಗಿದ್ದರೆ ಆಗ ಸಹ ಆತನನ್ನು ಏಕಾಂಗಿಯಾಗಿ ಇಡ್ತಾರೆ. ಅಥವಾ ಆತ ಹೊರಗಿನ ಪ್ರಪಂಚದೊಂದಿಗೆ ಜೈಲಿನಲ್ಲಿ ಇದ್ದೂ ಸಹ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದರೆ, ಅಥವಾ ಆತ ಒಬ್ಬ ಚೈಲ್ಡ್ ಮೊಲೆಸ್ಟರ್ ಆಗಿದ್ದರೆ ಅಂತಹ ಸನ್ನಿವೇಶದಲ್ಲೂ ಸಹ ಆತನನ್ನು ಈ ರೀತಿಯಾಗಿ ಏಕಾಂತ ಬಂಧನದಲ್ಲಿ ಇಡುವಂತಹ ಅವಕಾಶ ಇದೆ. ಅಲ್ಲದೆ ಆತ ಜೈಲಿನ ರೂಲುಗಳನ್ನು ಫಾಲೋ ಮಾಡ್ತಾ ಇಲ್ಲ, ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಬುದ್ಧಿ ಕಲಿಸ್ಲಿಕ್ಕಾಗಿಯೂ ಸಹ ಏಕಾಂತ ಬಂಧನಕ್ಕೆ ಆಗುವಂಥ ಅವಕಾಶಗಳಿವೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ಅವಶ್ಯಕತೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿಟ್ನೆಸ್ ಇರ್ಬೋದು, ಆತನೂ ಸಹ ಜೈಲಿನಲ್ಲಿರ್ತಾನೆ, ಯಾವುದೋ ಒಂದು ಕೇಸ್ಗೆ ಪ್ರಮುಖ ವಿಟ್ನೆಸ್ ಸಹ ಆಗಿರ್ತಾನೆ. ಆತನು ಎಲ್ಲರ ಜೊತೆ ಇದ್ದರೆ ಆತನ ಜೀವಕ್ಕೆ ಅಪಾಯಕಾರಿ ಅಂತ ಅನಿಸಿದರೆ ಆಗ ಆತನನ್ನು ಪ್ರೊಟೆಕ್ಟ್ ಮಾಡೋದಕ್ಕೂ ಸಹ ಆತನನ್ನು ಏಕಾಂತ ಬಂಧನಕ್ಕೆ ಹಾಕ್ಬೋದು. ಇದನ್ನು ನಾವು ಪ್ರೊಟೆಕ್ಟಿವ್ ಕಸ್ಟಡಿ ಅಂತ ಹೇಳ್ತೀವಿ. ಆದರೆ ಇದೊಂದು ಪಾಸಿಟಿವ್ ಸಿನಾರಿಯೋ ಅಂತ ಹೇಳ್ಬೋದು. ಪಾಸಿಟಿವ್ ಆದರೂ ಸಹ ಏಕಾಂತ ಬಂಧನ ತುಂಬ ಕಷ್ಟ. ಆದರೆ ಆತನ ಜೀವವನ್ನು ರಕ್ಷಣೆ ಮಾಡಿ ಆತ ವಿಟ್ನೆಸ್ ಕೊಡೋ ಹಾಗೆ ಮಾಡೋದಕ್ಕೂ ಸಹ ಆತನನ್ನು ಏಕಾಂತ ಬಂಧನಕ್ಕೆ ಹಾಕ್ಬೋದು ಅನ್ನೋದನ್ನು ನೀವು ಗಮನಿಸ್ಬೋದು. ಇದು ಒಂದಷ್ಟು ರೀಸನ್ಗಳು. ಈಗ ನಾವು ಸೆಕ್ಷನ್ ಬೈ ಸೆಕ್ಷನ್ ನೋಡ್ತಾ ಹೋಗೋಣ. ಮೊದಲಿಗೆ ಸೆಕ್ಷನ್ 73 ಏಕಾಂತ ಬಂಧನ ಈ ಬಗ್ಗೆ ಮಾತಾಡುತ್ತೆ ಮತ್ತು ಬೇರಾಕ್ ಪ್ರಾವಿಷನ್ ಹೇಳುತ್ತೆ, ಯಾವ ಅಪರಾಧದ ಬಗ್ಗೆ ಈ ಸಂಹಿತೆಯ ಮೇರೆಗೆ ಕಠಿಣ ಕಾರಾವಾಸದ ದಂಡಾದೇಶವನ್ನು ಮಾಡಲು ನ್ಯಾಯಾಲಯಕ್ಕೆ ಶಕ್ತಿ ಇರುವುದು, ಆ ಯಾವುದೇ ಅಪರಾಧದ ಬಗ್ಗೆ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಎಂದು ನಿರ್ಣಯಿಸಿದಾಗ ಆ ನ್ಯಾಯಾಲಯವು ತನ್ನ ದಂಡಾದೇಶದ ಮೂಲಕ ಅಪರಾಧಿಯು ಯಾವ ಅವಧಿಯ ಕಾರಾವಾಸದ ಬಗ್ಗೆ ದಂಡಾದೇಶಿತನಾಗಿರುವನೋ ಆ ಅವಧಿಯ ಯಾವುದೇ ಭಾಗ ಅಥವಾ ಭಾಗಗಳವರೆಗೆ ಒಟ್ಟಿನಲ್ಲಿ 3 ತಿಂಗಳವರೆಗೆ ಕೆಳಕಂಡ ಪ್ರಮಾಣಕ್ಕನುಸಾರವಾಗಿ ಅವನನ್ನು ಏಕಾಂತ ಬಂಧನದಲ್ಲಿ ಇರಿಸತಕ್ಕದ್ದೆಂದು ಆದೇಶಿಸಬಹುದು. ಮುಂದೆ ಹೇಳುತ್ತೆ, ಕಾರಾವಾಸದ ಅವಧಿಯು 6 ತಿಂಗಳಿಗೆ ಮೀರದಿದ್ದರೆ 1 ತಿಂಗಳ ಮೀರದ ಅವಧಿ, ಕಾರಾವಾಸದ ಅವಧಿಯು 6 ತಿಂಗಳಿಗೆ ಮೀರಿದ್ದು ಆದರೆ 1 ವರ್ಷಕ್ಕಿಂತ ಕಡಿಮೆ ಇದ್ದರೆ ಆಗ 2 ತಿಂಗಳಿಗೆ ಮೀರದ ಅವಧಿ, ಮತ್ತು ಕಾರಾವಾಸದ ಅವಧಿಯು 1 ವರ್ಷಕ್ಕೆ ಮೀರಿದರೆ 3 ತಿಂಗಳಿಗೆ ಮೀರದ ಅವಧಿಯಾಗಿ ಏಕಾಂತ ಬಂಧನ ನೀಡಬಹುದು ಅಂತ ಹೇಳ್ತಾರೆ. ನಾವು ಇಲ್ಲಿ ಏನೆಲ್ಲ ಅಂಶವನ್ನು ಗಮನಿಸಬೇಕು? ಮೊಟ್ಟ ಮೊದಲಿಗೆ ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದರೆ, ಇಲ್ಲಿ ಒಬ್ಬ ಅಪರಾಧಿ ಯಾವ ರೀತಿಯ ಶಿಕ್ಷೆಯನ್ನು ತನ್ನ ಅಪರಾಧಕ್ಕಾಗಿ ಪಡೆಯಬೇಕಾಗಿರುತ್ತೆ, ಎಲ್ಲಿ ಆತನಿಗೆ ಕಠಿಣ ಕಾರಾವಾಸವನ್ನು ನೀಡಬಹುದು ಅಲ್ಲಿ ಮಾತ್ರ. ನೆನ್ಪಿಟ್ಕೊಳ್ಳಿ, ಕಾರಾವಾಸದಲ್ಲಿ 2 ಬಗೆಯ ಕಾರಾವಾಸ ಇದೆ, ಸಾದಾ ಕಾರಾವಾಸ, ಕಠಿಣ ಕಾರಾವಾಸ. ಇದನ್ನು ಈ ಮುಂಚೆ ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಅಪರಾಧಿ ಮಾಡಿರುವಂತಹ ಒಂದು ತಪ್ಪಿಗೆ ಶಿಕ್ಷೆ ಕಠಿಣ ಕಾರಾವಾಸ ಆಗಿರಬೇಕು, ಆಗ ಮಾತ್ರ ನಾವು ಏಕಾಂತ ಬಂಧನದ ಕಡೆಗೆ ಹೋಗ್ಬೋದು. ಇಲ್ಲ ಅಂದರೆ ಪಾಸಿಬಲ್ಲೇ ಇಲ್ಲ. ಅದು ನಿಮಗೆ ಮೊಟ್ಟ ಮೊದಲಿಗೆ ತಿಳಿದಿರಬೇಕು. ಈಗ ಇಮ್ಯಾಜಿನ್ ಮಾಡಿ, ಆತ ಒಂದು ಅಪರಾಧವನ್ನು ಮಾಡಿದ್ದಾನೆ ಮತ್ತು ಆ ಅಪರಾಧಕ್ಕೆ ಶಿಕ್ಷೆ ಕಠಿಣ ಕಾರಾವಾಸ ಅಂತ ಇದೆ. ಈಗ ಕೋರ್ಟ್ ಕಠಿಣ ಕಾರಾವಾಸವನ್ನು ನೀಡುವಾಗ ಅದರ ಜೊತೆಗೆ ಏಕಾಂತ ಬಂಧನವನ್ನು ನೀಡಬಹುದು. ಆದರೆ ಅದಕ್ಕೆ ಲಿಮಿಟೇಷನ್ಸ್ ಇದೆ. ಅದನ್ನೇ ತುಂಬ ಕ್ಲಿಯರ್ ಆಗಿ ಸೆಕ್ಷನ್ 73 ಹೇಳುತ್ತೆ. ಮೊಟ್ಟ ಮೊದಲನೇದಾಗಿ ಏನು ಹೇಳುತ್ತೆ, ಆತನಿಗೆ ಇರುವಂತಹ ಶಿಕ್ಷೆ ಕಠಿಣ ಕಾರಾವಾಸ ಆಗಿರಬೇಕು, ಆ ಅಪರಾಧಕ್ಕೆ ಶಿಕ್ಷೆ ಕಠಿಣ ಕಾರಾವಾಸ ಆಗಿರಬೇಕು, ಅದು ಮೊಟ್ಟ ಮೊದಲ ರಿಕ್ವೈರ್ಮೆಂಟ್. ಎರಡನೇದಾಗಿ ಎಷ್ಟು ಅವಧಿಯ ತನಕ ಆತನನ್ನು ಏಕಾಂತ ಬಂಧನದಲ್ಲಿ ಇಡಬಹುದು ಅನ್ನೋದನ್ನು ತುಂಬ ಕ್ಲಿಯರ್ ಆಗಿ ಹೇಳ್ತಾ ಹೋಗುತ್ತೆ. ಯಾವ ರೀತಿ? 3 ಭಾಗಗಳಲ್ಲಿ ಹೇಳುತ್ತೆ. ಒಂದೊಮ್ಮೆ ಅಂತಹ ಕಠಿಣ ಕಾರಾವಾಸ 6 ತಿಂಗಳಿಗಿಂತ ಕಡಿಮೆ ಆಗಿದ್ದರೆ ಆಗ ಮ್ಯಾಕ್ಸಿಮಮ್ ಎಷ್ಟು ತಿಂಗಳು ಏಕಾಂತ ಬಂಧನ ನೀಡಬಹುದು? 1 ತಿಂಗಳುಗಳ ಕಾಲ ಏಕಾಂತ ಬಂಧನ ನೀಡಬಹುದು. ಒಂದೊಮ್ಮೆ ಆತನಿಗೆ ನೀಡಿರುವ ಶಿಕ್ಷೆ 6 ತಿಂಗಳಿಂದ 12 ತಿಂಗಳು, ಅಂದರೆ 6 ತಿಂಗಳಿಗಿಂತ ಜಾಸ್ತಿ ಕೊಟ್ಟಿದ್ದಾರೆ, 1 ವರ್ಷಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕಠಿಣ ಕಾರಾವಾಸ ನೀಡಿದ್ದಿದ್ರೆ ಆಗ ಆತನಿಗೆ ಎಷ್ಟು ತಿಂಗಳ ಏಕಾಂತ ಬಂಧನ ಕೊಡಬಹುದು? 2 ತಿಂಗಳುಗಳ ಏಕಾಂತ ಬಂಧನ ನೀಡಬಹುದು. ಇನ್ನು ಮೂರನೇದಾಗಿ, ಯಾವುದೋ ಒಬ್ಬ ವ್ಯಕ್ತಿ ತನ್ನ ಅಪರಾಧಕ್ಕಾಗಿ 1 ವರ್ಷಕ್ಕಿಂತ ಜಾಸ್ತಿ ಕಠಿಣ ಸಜೆಯನ್ನು ಶಿಕ್ಷೆಯಾಗಿ ಪಡೀತಾ ಇದ್ದಾನೆ ಅಂತ ಹೇಳಿದರೆ ಆಗ ಆತನಿಗೆ ಆತನ ಶಿಕ್ಷೆಯ ಅವಧಿಯಲ್ಲಿ 3 ತಿಂಗಳುಗಳ ಕಾಲ ಏಕಾಂತ ಬಂಧನ ನೀಡಬಹುದು. ಮತ್ತು ಅದು ಮ್ಯಾಕ್ಸಿಮಮ್. ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಸಹ ಒಬ್ಬ ವ್ಯಕ್ತಿಗೆ 3 ತಿಂಗಳುಗಳಿಗಿಂತ ಜಾಸ್ತಿ ಏಕಾಂತ ಬಂಧನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸೆಕ್ಷನ್ 73 ಕ್ಲಿಯರಾಗಿ ಹೇಳುತ್ತೆ.
ಅವಧಿಗಳನ್ನು ಹೇಳ್ತಾ ಹೇಳ್ತಾ ಅದು ತುಂಬ ಕ್ಲಿಯರಾಗಿ ಹೇಳುತ್ತೆ. ಮ್ಯಾಕ್ಸಿಮಮ್ 3 ತಿಂಗಳು ಮಾತ್ರ ಅನ್ನೋದನ್ನು ಸಹ ತುಂಬ ಕ್ಲಿಯರಾಗಿ ಸ್ಪೆಸಿಫೈ ಮಾಡುತ್ತೆ. ಇಷ್ಟು ಅಂಶ ನೀವು 73ರಲ್ಲಿ ನೆನ್ಪಿಟ್ಕೊಳ್ಬೇಕು. ಒಂದನೇದಾಗಿ ಆತ ಅಪರಾಧ ಮಾಡಿದಾನಲ್ಲ, ಅದಕ್ಕೆ ಕಠಿಣ ಕಾರಾಗೃಹ ಎನ್ನುವಂಥ ಶಿಕ್ಷೆ ಇರಬೇಕು. ಎರಡನೇದಾಗಿ ಕಠಿಣ ಕಾರಾಗೃಹ ಶಿಕ್ಷೆ ನೀಡುವಾಗ ಏಕಾಂತ ಬಂಧನವನ್ನು ವಿಧಿಸಬಹುದು, ಆದರೆ ಮ್ಯಾಕ್ಸಿಮಮ್ ಲಿಮಿಟ್ 3 ತಿಂಗಳು. ಮೂರನೇದಾಗಿ 6 ತಿಂಗಳಿಗಿಂತ ಕಡಿಮೆ ಅವಧಿಯ ಶಿಕ್ಷೆ ಆದರೆ 1 ತಿಂಗಳುಗಳ ಕಾಲ ಏಕಾಂತ ಬಂಧನ, 6 ತಿಂಗಳಿಗಿಂತ ಜಾಸ್ತಿ 1 ವರ್ಷಕ್ಕಿಂತ ಕಡಿಮೆ ಆದರೆ ಮ್ಯಾಕ್ಸಿಮಮ್ 2 ತಿಂಗಳ ಏಕಾಂತ ಬಂಧನ, ಮತ್ತು 1 ವರ್ಷಕ್ಕಿಂತ ಜಾಸ್ತಿ ಎಲ್ಲಿ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ನೀಡಲಾಗಿದೆ ಅಲ್ಲಿ ಮ್ಯಾಕ್ಸಿಮಮ್ 3 ತಿಂಗಳ ಏಕಾಂತ ಬಂಧನವನ್ನು ಹಾಕಬಹುದು. ಇದನ್ನು ನೀವು ಸೆಕ್ಷನ್ 73ರಲ್ಲಿ ಗಮನಿಸಬೇಕು. ಮುಂದೆ ಸೆಕ್ಷನ್ 74 ಏಕಾಂತ ಬಂಧನಕ್ಕೆ ಮಿತಿಯ ಬಗ್ಗೆ ಮಾತಾಡುತ್ತೆ. ಮೊದಲಿಗೆ ಬೇರಾಕ್ ಪ್ರಾವಿಷನ್ ಹೇಳ್ತೀನಿ, ಆಮೇಲೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬೇರಾಕ್ ಪ್ರಾವಿಷನ್ ಹೇಳುತ್ತೆ, ಏಕಾಂತ ಬಂಧನದ ದಂಡಾದೇಶವನ್ನು ಜಾರಿಗೊಳಿಸುವಲ್ಲಿ ಅಂಥ ಏಕಾಂತ ಬಂಧನವು ಯಾವ ಸಂದರ್ಭದಲ್ಲೂ ಒಂದು ಸಲಕ್ಕೆ 14 ದಿವಸಗಳಿಗೆ ಮೀರತಕ್ಕದ್ದಲ್ಲ. ಆದರೆ ಏಕಾಂತ ಬಂಧನದ ಅವಧಿಗಳ ನಡುವೆ ಆ ಅವಧಿಗಳಿಗೆ ಕಡಿಮೆ ಇಲ್ಲದ ಬಿಡುವು ಇರತಕ್ಕದ್ದು ಮತ್ತು ವಿಧಿಸಿದ ಕಾರಾವಾಸವು 3 ತಿಂಗಳಿಗೆ ಮೀರಿದ್ದರೆ ಏಕಾಂತ ಬಂಧನವು ಯಾವುದೇ ಒಂದು ತಿಂಗಳಲ್ಲಿ ಹಾಗೆ ವಿಧಿಸಿದ ಒಟ್ಟು ಕಾರಾವಾಸದ ಅವಧಿಯ 7 ದಿವಸಗಳವರೆಗೆ ಮೀರತಕ್ಕದ್ದಲ್ಲ. ಆದರೆ ಏಕಾಂತ ಬಂಧನದ ಅವಧಿಗಳ ನಡುವಣ ಬಿಡುವು ಅಂತಹ ಅವಧಿಗೆ ಕಡಿಮೆಯಾಗಿರತಕ್ಕದ್ದಲ್ಲ ಅಂತ ಹೇಳುತ್ತೆ. ಇದನ್ನು ತುಂಬ ಸುಲಭವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಾವು ಈ ಸೆಕ್ಷನನ್ನು ಮೊಟ್ಟ ಮೊದಲಿಗೆ 2 ಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳೋಣ. ಒಂದು ಕಠಿಣ ಕಾರಾಗೃಹ ವಾಸ 3 ತಿಂಗಳಿಗಿಂತ ಕಡಿಮೆ ಇರುವಂಥದ್ದು ಅಥವಾ 3 ತಿಂಗಳು ಇರುವಂಥದ್ದು. ಇನ್ನೊಂದು ಸಿನಾರಿಯೋದಲ್ಲಿ 3 ತಿಂಗಳಿಗಿಂತ ಜಾಸ್ತಿ ಇರುವಂಥದ್ದು. ಈ 2 ಉದಾಹರಣೆಯಲ್ಲಿ ನೋಡ್ತಾ ಹೋಗೋಣ. ನನ್ನ ಮೊದಲ ಚಾರ್ಟಲ್ಲಿ 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಎನ್ನುವ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ 3 ಪಾಯಿಂಟ್ ಇದೆ. ಏನಲ್ಲ, ಒಂದು, ಯಾವಾಗ 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಶಿಕ್ಷೆಯನ್ನು ನೀಡಲಾಗಿದೆ ಮ್ಯಾಕ್ಸಿಮಮ್ ಸಾಲಿಟರಿ ಕನ್ಫೈನ್ಮೆಂಟ್ ಎಷ್ಟು ಕೊಡ್ಬೋದು? 1 ತಿಂಗಳ ಏಕಾಂತ ಬಂಧನ ಕೊಡ್ಬೋದು. ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳಿದರೆ ಏಕಾಂತ ಬಂಧನ. ಓಕೆ. ಎರಡನೇದಾಗಿ ಒಂದೇ ಸಲಕ್ಕೆ ಎಷ್ಟು ದಿನಗಳವರೆಗೆ ಕಂಟಿನ್ಯೂ ಕೊಡಬಹುದು? 14 ದಿನಗಳವರೆಗೆ ಕೊಡಬಹುದು. ನೀವು ಮಂಡೇಲಾ ರೂಲ್ಸ್ ನೆನಪು ಮಾಡ್ಕೊಳ್ಳಿ. ಅಲ್ಲಿ 15 ದಿನಗಳಿಗಿಂತ ಜಾಸ್ತಿ ಕೊಟ್ಟರೆ ಏನಂತ ಹೇಳ್ತೀವಿ? ಟಾರ್ಚರ್ ಅಂತ ಹೇಳ್ತೀವಿ. ಸೊ ಇಂಡಿಯಾದಲ್ಲಿ ಟಾರ್ಚರ್ ಅನ್ನುವಂತಹ ಸನ್ನಿವೇಶ ಇಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಒಂದೇ ಸಲಕ್ಕೆ 14 ದಿನಗಳ ಕಾಲ ಏಕಾಂತ ಬಂಧನವನ್ನು ಮಾಡಬಹುದು ಅಂತ ನಾವು ಮೊದಲ ರೂಲಲ್ಲಿ ಅರ್ಥ ಮಾಡ್ಕೊಳ್ತಿದ್ದೀವಿ. ಯಾವಾಗ 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಕಠಿಣ ಕಾರಾಗೃಹ ವಾಸ ಕೊಟ್ಟಿದ್ರೆ. ಇನ್ನು 2 ಏಕಾಂತ ಬಂಧನಗಳ ನಡುವೆ ಮಿನಿಮಮ್ ಲಾಸ್ಟ್ ಏಕಾಂತ ಬಂಧನ ಎಷ್ಟು ಕೊಟ್ಟಿದ್ದಾರಲ್ಲ ಅಷ್ಟು ದಿನ ಗ್ಯಾಪ್ ಇರಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಒಂದು 10 ದಿನಗಳ ಏಕಾಂತ ಬಂಧನ ಮುಗ್ದಿದೆ ಅಂತ ಹೇಳಿದರೆ ನೆಕ್ಸ್ಟ್ ಪುನಃ ನೀವು ಕೊಡಬೇಕಂತ ಹೇಳಿದರೆ ಮಿನಿಮಮ್ 10 ದಿನ ಗ್ಯಾಪ್ ಕೊಡಬೇಕು. ಆಮೇಲೆ ಇನ್ನೊಂದು ಕೊಡ್ಬೋದು. ಅದ್ರ ಬಗ್ಗೆ ನಾನು ಜಾಸ್ತಿ ನೆಕ್ಸ್ಟ್ ಪೇಜಲ್ಲಿ ಇಲಸ್ಟ್ರೇಷನ್ಸ್ ಇದೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಎರಡನೇ ಇಲಸ್ಟ್ರೇಷನಿಗೆ ಬರೋಣ. ಮೊದಲನೇದಾಗಿ ಸಾಲಿಟರಿ ಕನ್ಫೈನ್ಮೆಂಟ್ ಅಥವಾ ಏಕಾಂತ ಬಂಧನ ಅಂತ ಹೇಳಿದ ಕೂಡಲೇ ನಾವು ಸೆಕ್ಷನ್ 73 ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಹೇಳಿದ್ದಾರೆ 6 ತಿಂಗಳಿಗಿಂತ ಕಡಿಮೆ ಇಂಪ್ರಿಸನ್ಮೆಂಟ್ ಇದ್ದರೆ, ಕಠಿಣ ಕಾರಾಗೃಹ ವಾಸ ಇದ್ದರೆ 1 ತಿಂಗಳು, 6 ತಿಂಗಳಿಗಿಂತ ಜಾಸ್ತಿ 1 ವರ್ಷಕ್ಕಿಂತ ಕಡಿಮೆ ಅಂತ ಹೇಳಿದರೆ 2 ತಿಂಗಳು, ಮತ್ತು 1 ವರ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ 3 ತಿಂಗಳುಗಳ ಕಾಲ ಏಕಾಂತ ವಾಸನ ಕೊಡ್ಬೋದು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಏಕಾಂತ ಬಂಧನ ಅನ್ನೋದು ಮಸ್ಟ್ ಅಲ್ಲ. ಕೆಲವು ಸಲ ನ್ಯಾಯಾಲಯ ಕೊಡುತ್ತೆ, ಎಲ್ರಿಗೂ ಹಂಗೆ ಕೊಡಬೇಕಂತ ಏನು ರೂಲ್ ಇಲ್ಲ, ಆಯಿತಾ? ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನಾವು ಎಷ್ಟು ದಿನ ಕೊಡಬಹುದು ಅನ್ನೋದನ್ನು ಸೆಕ್ಷನ್ 73ರಲ್ಲಿ ಅರ್ಥ ಮಾಡ್ಕೊಂಡ್ವಿ. ಆದರೆ ಯಾವಾಗ ಇಂಪ್ರಿಸನ್ಮೆಂಟ್ 3 ತಿಂಗಳಿಗಿಂತ ಜಾಸ್ತಿ ಇರುತ್ತೆ, ಕಠಿಣ ಕಾರಾಗೃಹ ವಾಸ 3 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಆಗ ಒಂದೇ ಸಲಕ್ಕೆ ನೀವು ಎಷ್ಟು ದಿನದ ಏಕಾಂತ ಬಂಧನ ಕೊಡ್ಬೋದು? ಎಟ್ ಎ ಟೈಮ್ 7 ಡೇಸ್ ಕೊಡ್ಬೋದು. ಅದು ಮ್ಯಾಕ್ಸಿಮಮ್. ಅಲ್ಲಿ ಪ್ರೀವಿಯಸ್ ಏನು ಅರ್ಥ ಮಾಡ್ಕೊಂಡ್ವಿ? 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಒಂದು ಸಲಕ್ಕೆ 14 ದಿನ ಸ್ಟ್ರೈಟ್ ಒಂದೇ ಸ್ಟ್ರೆಚಲ್ಲಿ ಕೊಡ್ಬೋದು. ಬಟ್ ಇಲ್ಲಿ ಹಾಗಾಗಲ್ಲ, ಮ್ಯಾಕ್ಸಿಮಮ್ 7 ದಿನ ಕೊಡ್ಬೋದು ಒಂದು ಶಾರ್ಟಲ್ಲಿ. ಆಮೇಲೆ ಪುನಃ ನೀವು 7 ದಿನ ಕೊಟ್ಟಾಯಿತು, ಇನ್ನೊಂದು ಸಲ ಕೊಡಬೇಕಂತ ಹೇಳಿದರೆ ಮಿನಿಮಮ್ ಎಷ್ಟು ದಿನ ಕೊಟ್ಟಿದ್ರಲ್ವ ಏಕಾಂತ ಬಂಧನ ಅಷ್ಟು ದಿನದ ಬ್ರೇಕ್ ಇರಬೇಕು. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಮತ್ತು ಮ್ಯಾಕ್ಸಿಮಮ್ 1 ತಿಂಗಳಿಗೆ ಎಷ್ಟು ದಿನ ಒಬ್ಬನಿಗೆ ಏಕಾಂತ ಬಂಧನ ಕೊಡ್ಬೋದು? ಯಾವಾಗ ಆತನಿಗೆ 3 ತಿಂಗಳಿಗಿಂತ ಜಾಸ್ತಿ ಕಠಿಣ ಕಾರಾಗೃಹ ವಾಸ ಇದೆ ಆಗ ಆತನಿಗೆ 1 ತಿಂಗಳಿಗೆ ಮ್ಯಾಕ್ಸಿಮಮ್ 7 ದಿನ ಕೊಡ್ಬೋದು. ಇದಿಷ್ಟು ಅಂಶ ನೆನ್ಪಿಟ್ಕೊಳ್ಳಿ. ಮುಂದಿನ ಸ್ಲೈಡಲ್ಲಿ ಇಲಸ್ಟ್ರೇಷನ್ ಕೊಡ್ತೀನಲ್ಲ, ಎಲ್ಲ ಅಂಶ ಕ್ಲಿಯರ್ ಆಗ್ತಾ ಹೋಗುತ್ತೆ. ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಮುಂದಿನ ಸ್ಲೈಡಿಗೆ ಹೋಗೋಣ, ಇಲಸ್ಟ್ರೇಷನ್ ಅರ್ಥ ಮಾಡ್ಕೊಳ್ಳೋಣ. ಪ್ರೀವಿಯಸ್ ಸ್ಲೈಡಲ್ಲಿ 2 ರೀತಿಯ ಉದಾಹರಣೆಯನ್ನು ನೋಡಿದ್ವಿ. ಸೊ ಇಲ್ಲಿಯೂ ಸಹ ಅದನ್ನು ಕಂಟಿನ್ಯೂ ಮಾಡೋಣ. ಮೊಟ್ಟ ಮೊದಲಿಗೆ 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಹೇಗೆ ಅಂತೇಳಿ, ಆಮೇಲೆ 3 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಹೇಗೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಇದ್ದಾಗ
ಒಬ್ಬ ವ್ಯಕ್ತಿಗೆ ಸಾಲಿಟರಿ ಕನ್ಫೈನ್ಮೆಂಟನ್ನು ಕೊಟ್ಟಿದ್ದಾರೆ ಜನವರಿ 1ರಿಂದ ಜನವರಿ 14, ಅಂದರೆ ಒಂದು ಸಲಕ್ಕೆ ಮ್ಯಾಕ್ಸಿಮಮ್ 14 ದಿನ ಕೊಡ್ಬೋದು. ಇಮ್ಯಾಜಿನ್ ಮಾಡಿ 14 ದಿನ ಕಂಟಿನ್ಯೂ ಕೊಟ್ಟಿದ್ದಾರೆ. ಆಗ ನೆಕ್ಸ್ಟ್ ಪುನಃ ಏಕಾಂತ ಬಂಧನ ಯಾವಾಗ ಶುರು ಮಾಡ್ಬೋದು? 29 ಜಾನ್ವರಿ ತನಕ ಶುರು ಮಾಡೋದಕ್ಕಾಗಲ್ಲ. ಯಾಕಂದರೆ 14 ದಿನ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದರೆ ಮತ್ತೆ 14 ದಿನಗಳ ಬ್ರೇಕ್ ಕೊಡಲೇಬೇಕಾಗತ್ತೆ. ಸೊ 29 ಜಾನ್ವರಿ ತನಕ ಪುನಃ ನೀವು ಶುರು ಮಾಡೋದಕ್ಕಾಗಲ್ಲ. ಅದು 1ನೇ ಅಂಶ. 2ನೇ ಲೈನಿಗೆ ಬನ್ನಿ. 1ನೇ ಜನವರಿಯಿಂದ 5ನೇ ಜನವರಿ ತನಕ ನೀವು ಕೊಟ್ಟಿದ್ದೀರಾ, ಓಕೆನಾ, ಏಕಾಂತ ಬಂಧನ. ಈ ಉದಾಹರಣೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ 14 ದಿನ ಕಂಟಿನ್ಯೂ ಕೊಡಲೇಬೇಕಂತ ರೂಲ್ ಇಲ್ಲ, ನೀವು ಬ್ರೇಕ್ ಮಾಡ್ಬೋದು. 5 ದಿನದ ಕೊಟ್ಟರೆ ಅಂತ ಇಟ್ಕೊಳ್ಳೋಣ. ಆಗ ನೆಕ್ಸ್ಟ್ ಏಕಾಂತ ಬಂಧನ ನೀವು ಎಲ್ಲಿ ತನಕ ಕೊಡೋದಕ್ಕಾಗಲ್ಲ? 11 ಜಾನ್ವರಿ ತನಕ ನೀವು ಶುರು ಮಾಡೋದಕ್ಕಾಗಲ್ಲ. ಯಾಕಂದರೆ 1ರಿಂದ 5 ಅಂದರೆ 5 ದಿನ ಆಗಿದೆ. ಮತ್ತೆ ಇನ್ನೊಂದು ಏಕಾಂತ ಬಂಧನಕ್ಕೆ 5 ದಿನ ಬ್ರೇಕ್ ಕೊಡಲೇಬೇಕಾಗತ್ತೆ. ನೀವು ಲಾಸ್ಟ್ ಎಷ್ಟು ಕೊಟ್ಟಿದ್ದೀರಾ ಅಷ್ಟು ದಿನ ಬ್ರೇಕ್ ಕೊಟ್ಬಿಟ್ಟೆ ನೆಕ್ಸ್ಟನ್ನು ಶುರು ಮಾಡಬೇಕು. ಸೊ ಇಲ್ಲಿ 1ನೇ ತಾರೀಕಿಂದ 5ನೇ ತಾರೀಕು ಕೊಟ್ಟಿರೋದ್ರಿಂದ 5 ದಿನದ ಏಕಾಂತ ಬಂಧನ ಮುಗಿದಿದೆ. ಸೊ 6, 7, 8, 9, 10 ಈ 5 ದಿನ ಶುರು ಮಾಡೋದಕ್ಕಾಗಲ್ಲ. 11ನೇ ತಾರೀಕಿಂದ ಇನ್ನೊಂದು ಏಕಾಂತ ಬಂಧನ ಶುರು ಮಾಡ್ಬೋದು. ಅದು ಎಷ್ಟು ದಿನದ ಅಂತ ಡಿಸೈಡ್ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ 14 ದಿನದ ರೂಲನ್ನು ನೆನ್ಪಿಟ್ಕೊಳ್ಬೇಕು. ಇದು ಮೊದಲನೇದೇ ಒಂದು ಸೆಟಪ್. ಸೆಕೆಂಡ್ ಸೆಟಪಲ್ಲಿ ಏನಾಯಿತು, 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಕಾರಾಗೃಹ ವಾಸ ಇದೆ. ಕಠಿಣ ಕಾರಾಗೃಹ ವಾಸ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಏನು ಮಾಡ್ಬೋದು? ಒಂದು ಸಲಕ್ಕೆ ಮ್ಯಾಕ್ಸಿಮಮ್ 7 ದಿನ ಕೊಡ್ಬೋದು, ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ 7 ದಿನ ಕೊಡ್ಬೋದು, ಮತ್ತು ಇನ್ ಬಿಟ್ವೀನ್ ಬ್ರೇಕ್ಸ್ ಇದೆಯಲ್ಲ, ಅದು ಎಷ್ಟು ದಿನ ಕೊಟ್ಟಿದ್ದೀರಾ ಲಾಸ್ಟ್ ಅಷ್ಟು ದಿನಕ್ಕೆ ಬ್ರೇಕ್ ಕೊಡಬೇಕಾಗತ್ತೆ. ಉದಾಹರಣೆಗೆ ಮೊದಲ ಉದಾಹರಣೆ 1ನೇ ಜನವರಿಯಿಂದ 7ನೇ ಜನವರಿ ತನಕ ನೀವು ಎಲ್ಲಾದರೂ ಏಕಾಂತ ಬಂಧನ ಕೊಟ್ಟರೆ ಮತ್ತೆ ಆ ತಿಂಗಳಲ್ಲಿ ಪುನಃ ಏಕಾಂತ ಬಂಧನ ಕೊಡೋದಕ್ಕೆ ಸಾಧ್ಯ ಇಲ್ಲ, 7 ದಿನ ಮುಗಿದೋಯ್ತು. ಅಥವಾ ಇನ್ನೊಂದು ಕೆಲಸ ಮಾಡ್ತೀರಾ, ನೀವು 27 ಜಾನ್ವರಿಯಿಂದ 31 ಜಾನ್ವರಿ ತನಕ ಕೊಡ್ತೀರಾ. ಸೊ ಅಲ್ಲಿಗೆ ಎಷ್ಟು ದಿನ ಆಯಿತು? 5 ದಿನ ಆಯಿತು. ಸೊ ಈ ತಿಂಗಳಿದ್ದು 5 ದಿನ ಆಯಿತು, ನೆಕ್ಸ್ಟ್ ತಿಂಗಳಿದ್ದು ಇನ್ನೊಂದು 5 ದಿನ ಶುರು ಮಾಡ್ತೀವಿ ಅಂತ ಫೆಬ್ರವರಿ 1ಕ್ಕೆ ಶುರು ಮಾಡೋದಕ್ಕಾಗಲ್ಲ. ನೀವು 5 ದಿನ ಕೊಟ್ಟಿದ್ದೀರಂದರೆ 5 ದಿನ ಬ್ರೇಕ್ ಕೊಡಬೇಕು, ಅದು ನೆಕ್ಸ್ಟ್ ತಿಂಗಳಾದರೂ ಪರವಾಗಿಲ್ಲ. ಸೊ ಫೆಬ್ರವರಿ 6ನೇ ತಾರೀಕು ತನಕ ಪುನಃ ಶುರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ 3ನೇ ಉದಾಹರಣೆ ನೋಡಿ, ನೀವು 7 ದಿನ ಏಕಾಂತ ಬಂಧನ ಕೊಡೋದಕ್ಕೆ ಡಿಸೈಡ್ ಮಾಡ್ತೀರಾ. 27ನೇ ಜಾನ್ವರಿ ಶುರು ಮಾಡ್ತೀರಾ ಅಂತ ಹೇಳಿದರೆ 27, 28, 29, 30, 31 ಮತ್ತು ಫೆಬ್ರವರಿ 1 ಮತ್ತು ಫೆಬ್ರವರಿ 2. ಸೊ ಈ ರೀತಿಯಾಗಿ 7 ದಿನ ನೀವು ಕೊಡ್ಬೋದು. ಆದರೆ ಫೆಬ್ರವರಿಯಲ್ಲಿ ಪುನಃ ನೀವು ಆತನಿಗೆ ಏಕಾಂತ ಬಂಧನ ಕೊಡಬೇಕಂತ ಹೇಳಿದರೆ ಫೆಬ್ರವರಿ 9ನೇ ತಾರೀಕು ತನಕ ಶುರು ಮಾಡೋದಕ್ಕಾಗಲ್ಲ. ಯಾಕಂದರೆ ಆತನ ಲಾಸ್ಟ್ ಏಕಾಂತ ಬಂಧನ ಮುಗ್ದಿರೋದು 2ನೇ ತಾರೀಕು, ಬಟ್ ಅದು ಶುರುವಾಗಿದ್ದು 27 ಜಾನ್ವರಿ, ಅಂದರೆ 7 ದಿನ ಮುಗಿಸಿದಾನ ಅಂತ ಹೇಳಿದರೆ 7 ದಿನ ಬ್ರೇಕ್ ಇರಬೇಕು. ಸೊ 9 ಫೆಬ್ರವರಿ ತನಕ ಶುರು ಮಾಡೋದಕ್ಕಾಗಲ್ಲ. 9 ಫೆಬ್ರವರಿಯಿಂದ ಇನ್ನೊಂದು ಶುರು ಮಾಡ್ಬೋದು, ಆದರೆ ಅದೆಷ್ಟು ದಿನ ಮಾಡ್ಬೋದು? ಮ್ಯಾಕ್ಸಿಮಮ್ 5 ದಿನ. ಯಾಕಂದರೆ ನಿಮ್ದು ಆಲ್ರೆಡಿ 1 ಮತ್ತು 2ನೇ ತಾರೀಕು ಮುಗ್ದೋಗ್ಬಿಟ್ಟಿದೆ. 2 ದಿನ ಆ ತಿಂಗಳಿದು ಏಕಾಂತ ಬಂಧನ ಮುಗ್ದೋಗ್ಬಿಟ್ಟಿದೆ. ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ 7 ದಿನ ಅಂತಿರೋದ್ರಿಂದ ಸೊ ಪುನಃ ಫೆಬ್ರವರಿ ತಿಂಗಳಲ್ಲಿ 9ನೇ ತಾರೀಕು ನಂತರ ಕೊಡ್ಬೋದು, ಬಟ್ ಮ್ಯಾಕ್ಸಿಮಮ್ 5 ದಿನ ಕೊಡ್ಬೋದು. ಈ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬೇಕು. ಇಷ್ಟನ್ನು ಹೇಳ್ತಾ ಮುಂದೆ ಕೇಸ್ ಲಾಸ್ ನೋಡ್ತಾ ಹೋಗೋಣ. ಕೇಸ್ ಲಾಸ್ ಹೋಗೋದಕ್ಕೆ ಮೊದಲು ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಇದೆ. ಸೆಕ್ಷನ್ 29 ಯಾವುದ್ರದ್ದು? ದಿ ಪ್ರಿಸನ್ ಆ್ಯಕ್ಟ್ 1894 ಇದೆಯಲ್ವಾ, ಅದರ ಸೆಕ್ಷನ್ 29 ಸಹ ಏಕಾಂತ ಬಂಧನದ ಬಗ್ಗೆ ಮಾತಾಡುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಏಕಾಂತ ಬಂಧನಕ್ಕೆ ಹಾಕಿದ್ರ ಅಂತ ಹೇಳಿದರೆ ಆತನಿಗೆ ಒಂದು ಎಮರ್ಜೆನ್ಸಿ ಬಂದರೆ ಆತ ಯಾವುದೋ ಒಬ್ಬ ಜೈಲಿನ ಅಧಿಕಾರಿಯನ್ನು ರೀಚ್ ಆಗೋ ಪರಿಸ್ಥಿತಿ ಇರಬೇಕು ಅನ್ನೋದನ್ನು ಈ ಸೆಕ್ಷನ್ ಹೇಳುತ್ತೆ. ಅಲ್ಲದೆ ಆತನಿಗೆ ಪ್ರತಿ 24 ಗಂಟೆಗಳಿಗೆ ಅಟ್ಲೀಸ್ಟ್ ಒಮ್ಮೆ ಒಬ್ಬ ಡಾಕ್ಟರ್ ಅಥವಾ ಒಬ್ಬ ವೈದ್ಯಕೀಯ ಸಿಬ್ಬಂದಿ ಆತನನ್ನು ಭೇಟಿಯಾಗಬೇಕು ಅನ್ನೋದನ್ನು ಈ ಒಂದು ಸೆಕ್ಷನ್ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಏಕಾಂತ ಬಂಧನ ನೀವು ಕೇಳಿದಷ್ಟು ಸುಲಭ ಅಲ್ಲ. ಒಬ್ಬ ವ್ಯಕ್ತಿಯನ್ನು ಯಾವುದೇ ಹ್ಯೂಮನ್ ಕಾಂಟ್ಯಾಕ್ಟ್ ಇಲ್ಲದೆ ಒಂದು ಸ್ಥಳದಲ್ಲಿ ಬಂಧಿಸಿಟ್ಟಾಗ ಅದರಲ್ಲಿ ಆಗುವಂತಹ ಯಾತನೆ ಇದೆಯಲ್ಲ, ಅದು ನರಕ ಯಾತನೆ. ಮಾನಸಿಕವಾಗಿ ಆ ವ್ಯಕ್ತಿ ಜರ್ಜರಿತ ಆಗಿ ಹೋಗ್ತಾನೆ. ಸೊ ಆತನನ್ನು ಡಾಕ್ಟ್ರು ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಸೆಕ್ಷನ್ 29 ಆಫ್ ದಿ ಪ್ರಿಸನ್ಸ್ ಆ್ಯಕ್ಟ್ ಕವರ್ ಮಾಡುತ್ತೆ. ಇನ್ನು ಕೇಸ್ ಲಾಸ್ ಬಂದಾಗ ಒಂದು ಅತ್ಯಂತ ಪ್ರಮುಖವಾದ ಕೇಸ್ ಲಾ ಸುನಿಲ್ ಬಾತ್ರಾ ವರ್ಸಸ್ ದಿಲ್ಲಿ ಅಡ್ಮಿನಿಸ್ಟ್ರೇಷನ್ ಕೇಸ್ ಲಾ. ಇದು ತುಂಬ ಇಂಪಾರ್ಟೆಂಟ್ ಜಡ್ಜ್ಮೆಂಟ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸುನಿಲ್ ಬಾತ್ರಾ ಅನ್ನುವಂಥ ವ್ಯಕ್ತಿ ಇದ್ದಾನಲ್ಲ, ಆತ ಒಬ್ಬ ಮರಣದಂಡನೆಗೆ ಒಳಗಾದಂಥ ವ್ಯಕ್ತಿ ಆಗಿರ್ತಾನೆ. ಆತ ಜೈಲಿನಲ್ಲಿ ಒಂದು ಘಟನೆಯನ್ನು ಗಮನಿಸ್ತಾನೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಆತನಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಆ ವ್ಯಕ್ತಿಯ ಬಳಿ ಜೈಲಿನ ಅಧಿಕಾರಿಯೊಬ್ಬ ಹಣ ಕೇಳಿರ್ತಾನೆ. ಆತ ಕೊಡದೇ ಇರೋದ್ರಿಂದ ಈತ ಏನು ಮಾಡ್ತಾನೆ, ದಂಡವನ್ನು ತೆಗೆದುಕೊಂಡು ಆತನ ಗುದದ್ವಾರಕ್ಕೆ ಹಾಕಿ ಅಲ್ಲಿ ರಕ್ತಾಲ ಬರುವ ಹಾಗೆ ಮಾಡಿರ್ತಾನೆ. ಇದನ್ನು ಸುನಿಲ್ ಬಾತ್ರಾ ಗಮನಿಸಿ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಆ ಇನ್ಸಿಡೆಂಟನ್ನು ಬರೀತಾನೆ. ಆಗ ಸುಪ್ರೀಂ ಕೋರ್ಟ್ ಸುವಮೋಟೋ ಆಗಿ ಈ ಕೇಸನ್ನು ತಗೊಂಡ್ಬಿಟ್ಟು ತುಂಬ ಕ್ಲಿಯರಾಗಿ ಹೇಳುತ್ತೆ. ಇಲ್ಲಿ ಜಸ್ಟಿಸ್ ಕೃಷ್ಣ ಅಯ್ಯರ್ ಅವರು ಜಡ್ಜ್ಮೆಂಟನ್ನು ಬರೀತಾ ಹೇಳ್ತಾರೆ ಏನಂತ, ಯಾವುದೇ ಒಂದು ಅಧಿಕಾರಿ, ಜೈಲನ್ನು ನೋಡ್ತಿರುವಂತಹ ಅಧಿಕಾರಿ ತಾನೇ ಸ್ವಂತಹ ಪನಿಷ್ಮೆಂಟ್ಗಳನ್ನು ಡಿಸೈಡ್ ಮಾಡಬಾರ್ದು. ಕೋರ್ಟ್ ತುಂಬ ಕ್ಲಿಯರಾಗಿ ಪನಿಷ್ಮೆಂಟ್ ಏನು ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತ ಹೇಳಿರುತ್ತೆ. ಅದನ್ನು ಮಾತ್ರ ಕೊಡುವಂಥದ್ದು. ಇವರು ಮನಸೋ ಇಚ್ಛೆ ಅವ್ರಿಗೆ ಬೇಕಾದಾಗ ಯಾರನ್ನೋ ಏಕಾಂತ ಬಂಧನಕ್ಕೆ ಹಾಕೋದು ಅಥವಾ ಕಠಿಣ ಕಾರಾಗೃಹವನ್ನು ನೀಡೋದು ಅದೆಲ್ಲ ಮಾಡೋ ಹಾಗಿಲ್ಲ.
ಕಾರಾಗೃಹವಾಸ ಅಂತ ಕೊಟ್ಟಿದ್ರೆ ಯಾವುದು ಸಾದಾ ಕಾರಾವಾಸ ಅಥವಾ ಕಠಿಣ ಕಾರಾವಾಸ ಅಂತ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ, ಅಥವಾ ಹೈಕೋರ್ಟ್ ಹೇಳಿರುತ್ತೆ, ಅಥವಾ ಯಾವುದೋ ಸೆಷನ್ ಕೋರ್ಟ್ ಹೇಳಿರುತ್ತೆ. ಅದು ಯಾವುದನ್ನು ಹೇಳಿದೆ ಅದೇ ಪನಿಷ್ಮೆಂಟನ್ನು ಕೊಡಬೇಕೇ ಹೊರತು ಇವರೇ ಒಂದು ಡಿಸೈಡ್ ಮಾಡಿಬಿಟ್ಟು ಬೇಕಾದಂತಹ ಪನಿಷ್ಮೆಂಟನ್ನು ಕೊಡೋದು, ಸಿವಿಯಾರಿಟಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು, ಟ್ರಾನ್ಸ್ಫರ್ ಮಾಡುವಂಥದ್ದು, ಅದು ಯಾವುದನ್ನು ಕೂಡ ಮಾಡತಕ್ಕದ್ದಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಒಂದು ಜಡ್ಜ್ಮೆಂಟಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತು. ಇದನ್ನು ನೀವು ಗಮನಿಸಬೇಕು. ನ್ಯಾಯಾಂಗ ಡಿಸೈಡ್ ಮಾಡುತ್ತೆ ಒಂದು ಅಪರಾಧಕ್ಕೆ ಯಾವ ರೀತಿ ಶಿಕ್ಷೆಯನ್ನು ನೀಡಬೇಕಂತ, ಮತ್ತು ಇಲ್ಲಿ ಕಾರ್ಯಾಂಗ ಅಂದರೆ ಯಾವ ಜೈಲಿನ ಅಧಿಕಾರಿಗಳಿರ್ತಾರಲ್ಲ ಅವರ ಅಧಿಕಾರ ಏನು, ಅವರು ನ್ಯಾಯಾಂಗ ಹೇಳಿರುವಂತಹ ಪನಿಷ್ಮೆಂಟ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು ಮಾತ್ರ ಅವರ ಅಧಿಕಾರವೇ ಹೊರತು ಅದನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವಂತಹ ಅಧಿಕಾರವನ್ನು ಕೊಟ್ಟಿಲ್ಲ ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳುತ್ತೆ. ಇಲ್ಲಿ ಕಡಿಮೆ ಯಾರೂ ಮಾಡಲ್ಲ, ಹೆಚ್ಚು ಮಾಡ್ತಾರೆ ಕೆಲವೊಮ್ಮೆ, ಅದು ಮಾಡೋ ಅಧಿಕಾರ ಇಲ್ಲ ಅನ್ನೋದನ್ನು ತುಂಬ ಕ್ಲಿಯರಾಗಿ ಈ ಕೇಸ್ ಲಾದಲ್ಲಿ ಹೇಳ್ತಾರೆ. ಅಷ್ಟಕ್ಕೆ ಮುಗಿಯಲ್ಲ, ಮುಂದಕ್ಕೆ ಹೋಗೋಣ. ಅಂದಹಾಗೆ ಈ ಜಡ್ಜ್ಮೆಂಟ್ನ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ನಿಮಗೆ ಹೇಳೋದನ್ನು ಮರ್ತೆ, ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಜೈಲಧಿಕಾರಿಗಳಿಗೆ ಯಾವುದೋ ಒಬ್ಬ ಅಪರಾಧಿಯನ್ನು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಮತ್ತು ಆತನನ್ನು ಏಕಾಂತ ಬಂಧನಕ್ಕೆ ಹಾಕಬೇಕಾದಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಏನು ಮಾಡಬೇಕು? ಸುಪ್ರೀಂ ಕೋರ್ಟ್ ಇಲ್ಲಿ ತುಂಬ ಕ್ಲಿಯರಾಗಿ ಹೇಳುತ್ತೆ, ಏನಾದರೂ ಎಕ್ಸ್ಟ್ರಾರ್ಡಿನರಿ ಸಿಚುವೇಷನಲ್ಲಿ ನೀವು ಯಾವುದೋ ಒಬ್ಬ ವ್ಯಕ್ತಿಯನ್ನು ಏಕಾಂತ ಬಂಧನಕ್ಕೆ ಹಾಕುವಂಥ ಪರಿಸ್ಥಿತಿ ಬಂದರೆ ವಿದಿನ್ 2 ಡೇಸ್ ಕೋರ್ಟ್ಗೆ ಇನ್ಫಾರ್ಮ್ ಮಾಡಿ. ಯಾವುದೇ ಎಮರ್ಜೆನ್ಸಿ ಪರಿಸ್ಥಿತಿ ಇದ್ದರೂ ನೀವು ಮ್ಯಾನೇಜ್ ಮಾಡಿ, ಬಟ್ ಆದರೆ ಕೋರ್ಟ್ಗೆ ವಿದಿನ್ 2 ಡೇಸ್ ನೀವು ಇನ್ಫಾರ್ಮ್ ಮಾಡಬೇಕು ಅನ್ನೋದನ್ನು ಸಹ ತುಂಬ ಕ್ಲಿಯರಾಗಿ ಈ ಜಡ್ಜ್ಮೆಂಟ್ ಹೇಳುತ್ತೆ. ಅದು ಸಹ ಒಂದು ಇಂಪಾರ್ಟೆಂಟ್ ಪಾರ್ಟ್, ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಪುನಃ ಜಸ್ಟಿಸ್ ಕೃಷ್ಣ ಅಯ್ಯರ್ ಅವರೇ ಬರೆದಿರುವಂತಹ ಜಡ್ಜ್ಮೆಂಟ್ ಇದು. ಚಾರ್ಲ್ಸ್ ಶೋಬ್ರಾಜ್ ವರ್ಸಸ್ ದಿ ಸೂಪರಿಂಟೆಂಡೆಂಟ್ ಸೆಂಟ್ರಲ್ ಜೈಲ್ ತಿಹಾರ್ ಈ ಕೇಸ್ ಲಾ. ಇದು ತುಂಬ ಇಂಪಾರ್ಟೆಂಟ್. ಏನಕ್ಕಂತ ಹೇಳಿದರೆ, ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ಒಬ್ಬ ವ್ಯಕ್ತಿ ಜೈಲಿಗೆ ಹೋದ ಅಂತ ಹೇಳಿದರೆ ಅಲ್ಲಿಗೆ ಆತನ ಎಲ್ಲ ಹಕ್ಕುಗಳು ಹೊರಟು ಹೋದವು ಅಂತ. ಆದರೆ ಆ ರೀತಿ ಅಲ್ಲ. ಆತನ ಬಳಿಯೂ ಸಹ ಆರ್ಟಿಕಲ್ 19, 21, 14 ಈ ಎಲ್ಲ ಮೂಲಭೂತ ಹಕ್ಕುಗಳು ಉಳ್ಕೊಳ್ತವೆ. ಆದರೆ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಒಬ್ಬ ವ್ಯಕ್ತಿ ಜೈಲಿಗೆ ಬಂದ ಅಂತ ಅಂದರೆ ಆತನನ್ನು ಮನಸ್ಸೋ ಇಚ್ಛೆ ಬಂದಂತೆ ಟ್ರೀಟ್ಮೆಂಟ್ ಮಾಡುವಂತಹ ಅಧಿಕಾರ ಜೈಲಧಿಕಾರಿಗಳಿಗೆ ಇರಲ್ಲ. ಕೋರ್ಟ್ ಹೇಳಿರುತ್ತೆ ಈ ರೀತಿಯಾಗಿ ಆತನ ಟ್ರೀಟ್ ಮಾಡಬೇಕು. ಆತನಿಗೆ ಸಾದಾ ಕಾರಾವಾಸ, ಆತನಿಗೆ ಕಠಿಣ ಕಾರಾವಾಸ, ಆತನಿಗೆ ಏಕಾಂತ ಬಂಧನ, ಈ ಎಲ್ಲ ವಿಷಯಗಳನ್ನು ಕೋರ್ಟ್ ಹೇಳಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳೋದು ಜೈಲಧಿಕಾರಿಗಳ ಕೆಲಸವೇ ಹೊರತು ಅವರು ಮನಸ್ಸು ಇಚ್ಛೆ ಬಂದಂತೆ ಈ ಏನು ಅಪರಾಧಿಗಳಿದ್ದಾರೆ ಅವರಿಗೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಥಳಿಸುವಂಥದ್ದು, ಹಿಂಸೆ ಮಾಡುವಂಥದ್ದು, ಅವರ ಶಿಕ್ಷೆಗಳನ್ನು ಹೆಚ್ಚಿಸುವಂಥದ್ದು, ಅವರನ್ನು ಏಕಾಂತ ಬಂಧನಕ್ಕೆ ಹಾಕುವಂಥದ್ದು, ಇದೆಲ್ಲದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಚಾರ್ಲ್ಸ್ ಶೋಬ್ರಾಜ್ ವರ್ಸಸ್ ದಿ ಸೂಪರಿಂಟೆಂಡೆಂಟ್ ಸೆಂಟ್ರಲ್ ಜೈಲ್ ತಿಹಾರ್ ಈ ಕೇಸ್ ಲಾದಲ್ಲಿ ಜಸ್ಟಿಸ್ ಕೃಷ್ಣ ಅಯ್ಯರ್ ಅವರು ಪುನಃ ಅದೇ ವಿಷಯವನ್ನು ಹೇಳ್ತಾರೆ. ಮತ್ತು ಕಿಶೋರ್ ಸಿಂಗ್ ರವೀಂದರ್ ದೇವ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಇಲ್ಲೂ ಸಹ ಅದನ್ನು ವಾಪಸ್ ಹೇಳ್ತಾರೆ. ಏನಂತ, ಸುನಿಲ್ ಬಾತ್ರಾ ಕೇಸಲ್ಲಿ ನಾವು ಏನು ಹೇಳಿದ್ದೀವಿ, ವಿದಿನ್ 2 ಡೇಸ್ ಯಾವುದೇ ಒಂದು ನೀವು ಶಿಕ್ಷೆಯನ್ನು ಇನ್ಕ್ರೀಸ್ ಮಾಡಿದ್ದೀರಾ ಅಂತ ಹೇಳಿದರೆ ಎಮರ್ಜೆನ್ಸಿ ಸಿಚುವೇಶನ್ ಅದಾಗಿದ್ದರೂ ಸಹ ವಿದಿನ್ 2 ಡೇಸಲ್ಲಿ ನೀವು ಕೋರ್ಟ್ಗೆ ಅದನ್ನು ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅನ್ನುವಂತಹ ಒಂದು ಜಡ್ಜ್ಮೆಂಟ್ ಮೊದಲೇ ನೀಡಿದ್ದೇವೆ ಮತ್ತು ಅದನ್ನು ಎಲ್ಲ ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಪುನಃ ಒತ್ತಿ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಕೋರ್ಟ್ಗಳು ಹೇಳ್ತಾವೆ ಅಂತ ಹೇಳಿದರೆ, ನಿಮಗೆ ರಾಜಾಕುನ್ನು ಕೇಸ್ ಗೊತ್ತಿರ್ಬೋದು, ತಮಿಳುನಾಡಿದು ಹೇಬಿಯಸ್ ಕಾರ್ಪಸ್ ಹಾಕಿರುವಂತಹ ಕೇಸ್, ಅದು ಲಾಕ್ ಆಫ್ ಡೆತ್ ಆಗಿರುವಂತಹ ಕೇಸ್. ಅಲ್ಲಿ ಸಹ ಎಲ್ರಿಗೂ ಮನಸ್ಸು ಇಚ್ಛೆ ಬಂದಂತೆ ಹೊಡಿತಾರೆ ಜೈಲಧಿಕಾರಿಗಳು. ಸಾಕಷ್ಟು ಹಿಂಸೆ ಆಗುತ್ತೆ ಅಲ್ಲಿ. ಫೀಮೇಲ್ ಮೇಲ್ ಯಾರನ್ನ ಗಮನಿಸಲ್ಲ, ಎಲ್ರಿಗೂ ಹೊಡಿತಾರೆ, ಎಲ್ರಿಗೂ ಬಡಿತಾರೆ, ಎಲ್ಲರನ್ನ ಥಳಿಸ್ತಾರೆ, ಮತ್ತು ಒಬ್ಬ ವ್ಯಕ್ತಿಯ ಸಾವಾಗುತ್ತೆ. ಈ ರೀತಿಯಾದಂತಹ ಘಟನೆಗಳು ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಕೋರ್ಟ್ಗಳು ಪುನಃ ಈ ರೀತಿಯ ಜಡ್ಜ್ಮೆಂಟನ್ನು ಎತ್ತಿ ಹಿಡಿತಾವೆ. ಮತ್ತು ಇಲ್ಲಿ ನಾವು ಗಮನಿಸಬೇಕು, ಏಕಾಂತ ಬಂಧನ ಅನ್ನೋದು ಜೈಲಧಿಕಾರಿಗಳ ಮನಸ್ಸೋ ಇಚ್ಛೆ ಮಾಡುವಂತಹ ಕಾರ್ಯ ಅಲ್ಲ. ಯಾವಾಗ ಕೋರ್ಟ್ಗಳು ಪನಿಷ್ಮೆಂಟ್ನ ಪಾರ್ಟ್ ಆಗಿ ಅದನ್ನು ಹೇಳುತ್ತೆ ಆಗ ಮಾತ್ರ ಮಾಡುವಂಥದ್ದು. ಇನ್ನು ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ಸ್ ಅಂದರೆ ಅದು ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ಆಗಿರಬೇಕು, ಎಮರ್ಜೆನ್ಸಿ ಸಿಚುವೇಶನ್ ಆಗಿರಬೇಕು. ಆಗ ಸಹ ನೀವು ನಿರ್ಧಾರ ತಗೊಂಡ್ರು ಅದನ್ನು ಸಹ ಕೋರ್ಟ್ಗೆ ಅಪ್ಡೇಟ್ ಮಾಡೋದು ವಿದಿನ್ 2 ಡೇಸ್ ಈ ಜೈಲಧಿಕಾರಿಗಳು ಮರೆಯೋ ಹಾಗಿಲ್ಲ. ಓವರ್ ಆ್ಯಂಡ್ ಅಬೌವ್ ಇವರ ಹಕ್ಕುಗಳೆಲ್ಲವೂ ಅವರು ಜೈಲಿಗೆ ಬಂದೊಡನೆ ಸತ್ತೋಗಲ್ಲ, ಅವರಿಗೆ ಕಡಿಮೆ ಇರುತ್ತೆ ಹಕ್ಕುಗಳು, ಅಷ್ಟನ್ನು ಮಾತ್ರ ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಈ ಕೇಸ್ ಲಾಗಳಲ್ಲಿ ಹೇಳ್ತಾರೆ. ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಜಡ್ಜ್ಮೆಂಟ್ ಉತ್ತರಾಖಂಡ್ ಹೈಕೋರ್ಟ್ ನೀಡಿದೆ. ಇದು ಸ್ಟೇಟ್ ಆಫ್ ಉತ್ತರಾಖಂಡ್ ವರ್ಸಸ್ ಮೆಹತಾಬ್ ಮತ್ತು ಸುಶೀಲ್. ಈ ಕೇಸ್ ಲಾ ತುಂಬ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಾನು ಪಾರಾ 100 ಈ ರೀತಿಯ ಕೆಲವಷ್ಟು ಪಾರಾಗಳನ್ನು ನಾನಿಲ್ಲಿ ಕಾಪಿ ಮಾಡಿ ಕೊಟ್ಟಿದ್ದೇನೆ ನಿಮಗೆ. ಯಾಕಂದರೆ ನೀವು ಇದನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಪಾರಾ 99 ಇರ್ಬೋದು. ಈ ರೀತಿಯಾಗಿ ಏನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಇದು ಜಡ್ಜ್ಮೆಂಟ್ನ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ಸ್. ಸಾಧ್ಯ ಆದರೆ ಈ ಎಲ್ಲ ಜಡ್ಜ್ಮೆಂಟ್ಗಳನ್ನು ಪೂರ್ತಿಯಾಗಿ ಓದಿ, ಯಾಕಂದರೆ ನಿಮಗೊಂದು ಅವೇರ್ನೆಸ್ ಸಿಗುತ್ತೆ ಎಷ್ಟು ಇಂಪಾರ್ಟೆಂಟ್ ಈ ಮ್ಯಾಟ್ರ್ ಅಂತ ಹೇಳಿ. ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ, ಯಾವಾಗ ಒಬ್ಬ ವ್ಯಕ್ತಿ ಮರಣದಂಡನೆಗೆ ಗುರಿಯಾಗ್ತಾ ಇದ್ದಲ್ಲ ಆತನನ್ನು ಸಪ್ರೇಟಾಗಿ ಇಟ್ಬಿಡ್ತಾ ಇದ್ರು. ಈಗ ನೋಡಿ, ಆತನಿಗೆ ಮರಣದಂಡನೆ ಅನ್ನುವಂತಹ ಶಿಕ್ಷೆನ ಆಲ್ರೆಡಿ ಕೋರ್ಟ್ ನೀಡಿದೆ.
ಆದರೆ ನೀವು ಏಕಾಂತ ಬಂಧನಕ್ಕೂ ಹಾಕ್ತೀರಾ ಅಂತ ಹೇಳಿದ್ರೆ ಆಗೇನಾಯಿತು, ಡಬಲ್ ಜೀವಪಾಡಿ ಆಯಿತು, ಒಂದೇ ಅಪರಾಧಕ್ಕೆ 2 ಶಿಕ್ಷೆ ನೀಡಿದಾಗಾಯಿತು. ಈಗ ಏಕಾಂತ ಬಂಧನವೂ ಒಂದು ಪನಿಷ್ಮೆಂಟ್ನ ಪಾರ್ಟ್ ಆಗಿದ್ರೆ ಓಕೆ, ಪಾರ್ಟ್ ಆಗಿಲ್ಲ ಮತ್ತು ನೀವು ಅದನ್ನು ಕೊಡ್ತೀರಾ ಅಂತ ಹೇಳಿದ್ರೆ ಆಗೇನಾಗುತ್ತೆ, ಅದು ಇನ್ನೊಂದು ಶಿಕ್ಷೆ ಆಯಿತು. ಮತ್ತು ಇಲ್ಲಿ ಮರಣದಂಡನೆ ಅನ್ನೋದೇ ಒಂದು ಹಿಂಸೆ, ಅದರ ಜೊತೆಗೆ ನೀವು ಏಕಾಂತ ಬಂಧನಕ್ಕೆ ಹಾಕಿದರೆ ಆತನಿಗೆ ಮಾನಸಿಕ ಕ್ಷೋಭೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು. ಎಲ್ಲಿಯ ತನಕ ಆತನಿಗೆ ಪ್ರೆಸಿಡೆಂಟ್ ತನಕ ಹೋಗಿ ಪಾರ್ಡನ್ ಕೇಳುವಂಥ ಅಧಿಕಾರ ಇದೆ, ಅಲ್ಲಿ ತನಕನೂ ಆತನ ಮರಣದಂಡನೆ ಇನ್ನೂ ಪೂರ್ತಿ ಖಚಿತ ಆಗಿಲ್ಲ. 100% ಯಾವಾಗ ಆಗುತ್ತೆ, ಕೋರ್ಟ್ ಹೇಳ್ತು ಆತ ಎಲ್ಲ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ದ, ಆಮೇಲೆ ಪ್ರೆಸಿಡೆಂಟ್ಗೆ ಪಾರ್ಡನ್ಗೆ ಅಪ್ಲೈ ಮಾಡ್ದ, ಅಲ್ಲೂ ಸಹ ಫೇಲ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಮರಣದಂಡನೆ ಫಿಕ್ಸ್ ಆಯಿತು ಅಂತ ಅರ್ಥ. ಸೊ ಅಲ್ಲಿ ತನಕನೂ ಆತನನ್ನು ಏಕಾಂತ ಬಂಧನಕ್ಕೆ ಹಾಕಬಾರ್ದು ಅನ್ನೋದನ್ನು ತುಂಬ ಕ್ಲಿಯರಾಗಿ ಈ ಕೇಸ್ ಲಾದಲ್ಲಿ ಡಿಸೈಡ್ ಮಾಡ್ತಾರೆ. ಮತ್ತು ನೆನ್ಪಿಟ್ಕೊಳ್ಳಿ, ಇದೊಂದು ಹೈಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಆಗಿರ್ಬೋದು, ಆದರೆ ಇಲ್ಲಿ ಸಾಕಷ್ಟು ಗೈಡ್ಲೈನ್ಸನ್ನು ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಸಾಕಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನು ಸಹ ರೆಫರ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ರೀತಿಯಾಗಿ ಇದೊಂದು ಅದ್ಭುತವಾದ ಜಡ್ಜ್ಮೆಂಟ್ ಅಂತ ನಾನು ಹೇಳ್ತೀನಿ. ಮತ್ತು ಇಲ್ಲಿ ಈ ಪಾಯಿಂಟ್ ತುಂಬ ಕ್ಲಿಯರ್ ಆಗುತ್ತೆ, ಮರಣದಂಡನೆ ಆದವರಿಗೂ ಸಹ ಏಕಾಂತ ಬಂಧನಕ್ಕೆ ಹಾಕಿ ಬಿಡಬಾರ್ದು. ಎಲ್ಲಿಯ ತನಕ ಅದು ಕನ್ಫರ್ಮ್ ಆಗೋದಿಲ್ಲ, ಅಂದರೆ ಪಾರ್ಡನ್ ತನಕ ಕಂಪ್ಲೀಟ್ ಆಗೋದಿಲ್ಲ, ಅಲ್ಲಿ ತನಕನೂ ಆತನನ್ನು ಏಕಾಂತ ಬಂಧನಕ್ಕೆ ಹಾಕಬಾರ್ದು. ಮತ್ತು ಯಾವಾಗ ಕನ್ಫರ್ಮ್ ಆಗುತ್ತೆ ಅನ್ನೆಸರಿ ತುಂಬ ವೆಯ್ಟ್ ಮಾಡಿ ಆಮೇಲೆ ಮರಣದಂಡನೆಗೆ ಹೋಗುವಂತಹ ಒಂದು ಪ್ರೊಸೀಜರ್ ಇಟ್ಕೊಳ್ಬಾರ್ದು. ಇದರಿಂದ ಸಹ ಆತನಿಗೆ ಸಾಕಷ್ಟು ಮಾನಸಿಕ ಹಿಂಸೆ ಆಗುತ್ತೆ ಅನ್ನೋದನ್ನು ಈ ಜಡ್ಜ್ಮೆಂಟಲ್ಲಿ ಮಾತಾಡ್ತಾ ಹೋಗ್ತಾರೆ. ಇಷ್ಟನ್ನು ಹೇಳ್ತಾ ಈ ಒಂದು ಪ್ರೆಸೆಂಟೇಷನನ್ನು ನಾನು ನಿಶಾನ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.